ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಾಚಾರ್ಯ ಅಖಿಲೇಶ್ ಆಗಮವಾದಿ. ಸ್ನೇಹಿತರೆ, ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ಮಹಾಕುಂಭಮೇಳದ ಬಗ್ಗೆ ಹಲವಾರು ಮಹತ್ವವನ್ನು ಕಲೆ ಹಾಕಿ ಜ್ಯೋತಿಷ್ ಶಾಸ್ತ್ರದ ಮುಖಾಂತರ ಇದರಲ್ಲಿರತಕ್ಕಂತಹ ವೈಜ್ಞಾನಿಕ ಕಾರಣಗಳನ್ನು ಬೆನ್ನಟ್ಟಿ ನಿಮ್ಮ ಮುಂದೆ ಪ್ರಸ್ತುತಿಯನ್ನು ಪಡಿಸ್ತಾ ಇದ್ದೇವೆ. ಸ್ನೇಹಿತರೆ, ಈ ಮಹಾಕುಂಭಮೇಳವು ಹಲವಾರು ಶಾಸ್ತ್ರ ಪುರಾಣದಲ್ಲಿ ವೈದಿಕೋತ್ತಮವಾಗಿ ಸಾಂಸ್ಕೃತಿಕವಾಗಿ ಪರಂಪರೆಯಿಂದ ನಡೆದುಕೊಂಡು ಬಂದಂತಹ ಒಂದು ಮಹಾ ತೀರ್ಥ ಯಾತ್ರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಒಂದು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಂದು ವಿಚಾರವನ್ನು ನಾವು ತಿಳಿದು ಮಾಡಿದ್ರೆ ಅದು ವಿಜ್ಞಾನ ಆಗುತ್ತೆ. ಯಾವುದೋ ಒಂದು ನಂಬಿಕೆಯ ಮುಖಾಂತರ ಅದನ್ನು ಮಾಡ್ತಾ ಹೋದರೆ ಅದು ಮೂಢನಂಬಿಕೆ ಆಗ್ತಾ ಬರ್ತದೆ. ಆದರೆ ನಮ್ಮ ಒಂದು ಧಾರ್ಮಿಕ ಪದ್ಧತಿ ಆಚರಣೆ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಇದೆ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿಯಾಗಿದೆ. ಸುಮಾರು ಕ್ರಿಸ್ತ ಪೂರ್ವದಿಂದಲೂ ಕೂಡ ನಮ್ಮ ಈ ಕುಂಭಮೇಳ ಪದ್ಧತಿ ನಡೆದುಕೊಂಡು ಬಂದಿರತಕ್ಕಂಥದ್ದು ನಮಗೆ ವೈಜ್ಞಾನಿಕವಾಗಿಯೇ ಉಲ್ಲೇಖಗಳು ಸಿಗ್ತಾ ಹೋಗುತ್ತೆ. ಕ್ರಿಸ್ತಪೂರ್ವ 325 ಯುಯನ್ ಸ್ತಾಂಗನು ಚೀನಾದ ಪ್ರವಾಸಿಗ ಭಾರತಕ್ಕೆ ಬಂದಾಗ ಆತನ ಒಂದು ಪುಸ್ತಕದಲ್ಲಿ ಗ್ರಂಥದಲ್ಲಿ ನಮ್ಮ ಮಹಾಕುಂಭಮೇಳದ ಒಂದು ಉಲ್ಲೇಖವನ್ನು ನಾವು ಕಾಣ್ಬೋದು. ಹಾಗೆ ಹಲವಾರು ರೀತಿಯಲ್ಲಿ ಈ ಕುಂಭಮೇಳದ ಬಗ್ಗೆ ಸಾಕಷ್ಟು ಹಿನ್ನೆಲೆಗಳನ್ನು ಒಳಗೊಂಡಿದೆ. ಆಗಿನ ಕಾಲದಲ್ಲಿ ಯಾವುದೇ ಒಂದು ವಿದ್ಯುನ್ಮಾನದ ವೈಜ್ಞಾನಿಕ ಉಪಕರಣಗಳು ಇಲ್ದಲೇ ನಮ್ಮ ಋಷಿಮುನಿಗಳು ಪರಂಪರೆ ಈ ಒಂದು ಆಚರಣೆಯನ್ನ ಪದ್ಧತಿಯನ್ನ ಜಾರಿಗೆ ತೆಗೆದುಕೊಂಡಿದ್ದಾರೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ, ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಗುರುವಿನ ಒಂದು ಮಹತ್ವ ಈ ಒಂದು ಕುಂಭಮೇಳಕ್ಕೆ ಬಹಳ ಮಹತ್ವವನ್ನ ನೀಡ್ತದೆ. ಈ ಒಂದು ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಸತತವಾಗಿ ನಾವು ಹಲವಾರು ದಿನಗಳನ್ನ ಶ್ರಮಪಟ್ಟು ಈ ಹಿಂದೆ ನಡೆದಿರ್ತಕ್ಕಂತಹ ಹಲವಾರು ಕುಂಭಮೇಳಗಳನ್ನ ದಿನಾಂಕಗಳನ್ನ ದಿನಚರಿಗಳನ್ನ ಬೆನ್ನಟ್ಟಿ ಯಾವ ಒಂದು ಉದ್ದೇಶದಿಂದ ಈ ಒಂದು ಕುಂಭಮೇಳ ಮಾಡಿರಬಹುದು ಅಂತ ವೈಜ್ಞಾನಿಕವಾಗಿ ಕಲೆ ಹಾಕಿದಾಗ ನಮಗೆ ಸಿಕ್ಕಂತ ಮಾಹಿತಿ, ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಈ ಕುಂಭಮೇಳ ನಡೀತಾ ಇದೆ. ಜ್ಯೋತಿಷ್ ಶಾಸ್ತ್ರದ ಆಧಾರದ ಮೇಲೆ ಕುಂಭಮೇಳ ನಡೀತಾ ಇದೆ ಎಂಬುದಕ್ಕೆ ಹಲವಾರು ರೀತಿಯಲ್ಲಿ ಒಂದು ಸಾಕ್ಷಿಗಳನ್ನು ಕಲೆ ಹಾಕಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಿಯನ್ನ ಪಡಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕುಂಭಮೇಳವು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಸಾಮೂಹಿಕ ತೀರ್ಥಯಾತ್ರೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಈ ಕುಂಭಮೇಳದಲ್ಲಿ ಹಲವಾರು ರೀತಿಯ ಧಾರ್ಮಿಕರು, ಬೇರೆ ಒಂದು ಧರ್ಮದವರು ಕೂಡ ಭಾಗಿಯಾಗುವಂತಹ ಒಂದು ಆಚರಣೆಯನ್ನ ಅವಾಗಿಂದನೂ ಕೂಡ ನಡೆದುಕೊಂಡು ಬಂದಿದೆ. ಇದು ಬರೀ ಹಿಂದೂ ಧರ್ಮದವರಿಗೆ ಮಾತ್ರ ಸೀಮಿತ ಅಲ್ಲ ಅನ್ನಕ್ಕಂಥದ್ದು ಸಾಕ್ಷಿಯಾಗಿದೆ. ಈ ಕುಂಭಮೇಳ ಸಾಮಾನ್ಯವಾಗಿ 4 ವರ್ಷಕ್ಕೆ ಒಮ್ಮೆ ನಡೀತದೆ. ಅರ್ಧ ಕುಂಭಮೇಳವು 6 ವರ್ಷಕ್ಕೆ ಒಮ್ಮೆ ನಡೀತದೆ. ಪೂರ್ಣ ಕುಂಭಮೇಳವು 12 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಪದ್ಧತಿ ಆಗಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂತಹ ಒಂದು ಆಚರಣೆಯಾಗಿದೆ. ಈ ರೀತಿಯಾಗಿ ಬಂದಂತಹ 12 ವರ್ಷಕ್ಕೊಮ್ಮೆ ಬಂದಂತಹ ಕುಂಭಮೇಳ, ಆ ಪ್ರಕಾರವಾಗಿ ಅದರಷ್ಟು 12 ಕುಂಭಮೇಳ ನಡೆದಾಗ 144 ವರ್ಷಕ್ಕೊಮ್ಮೆ ಬರುವಂತಹ ಒಂದು ಮಹಾಕುಂಭಮೇಳ ಈ ಪ್ರಸ್ತುತ ನಡೀತಿರತಕ್ಕಂತಹ ಮಹಾಕುಂಭಮೇಳ ಆಗಿದೆ. ಈ ಕುಂಭಮೇಳ ಮಕರ ಸಂಕ್ರಮಣ ಆಗಿರ್ತಕ್ಕಂತಹ 2025 ಜನವರಿ 14ರಂದು ಮಕರ ಸಂಕ್ರಮಣದಿಂದ ಪ್ರಾರಂಭಗೊಂಡು ಮಹಾಶಿವರಾತ್ರಿಯ ತನಕ ಈ ಒಂದು ಮಹಾಕುಂಭಮೇಳ ನಡೆಯುತ್ತಿದೆ. ಈ 144 ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಕುಂಭಮೇಳವನ್ನು ನಾವು ಕಣ್ತುಂಬ ನೋಡ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈ ಕುಂಭಮೇಳದ ಈ ಕಾಲಘಟ್ಟದಲ್ಲಿ ನಡೆಯುವ ಉದ್ದೇಶ ಏನಪ್ಪಾ ಅಂತ ನಾವು ತಿಳ್ಕೊಳ್ಳೋದಾದ್ರೆ,
ಈ ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ನಾವು ಗ್ರಹಗಳ ಚಲನವಲನಗಳನ್ನ ನಾವು ಭಾಚಕ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಭಾಚಕ್ರದಲ್ಲಿ ಪ್ರಸ್ತುತವಾಗಿ ಗುರು ಗೋಚಾರದಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ, ಸೂರ್ಯ ಮಕರ ರಾಶಿಯಲ್ಲಿದ್ದಾನೆ. ಗುರು ನಮ್ಮ ಒಂದು ಪರಂಪರೆಯಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂತಹ ಒಂದು ಗ್ರಹವಾಗಿದೆ. ನಮ್ಮ ಗುರು ಪರಂಪರೆ ಆಚರಣೆಗೆ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಗ್ರಹವಾಗಿದೆ. ಗುರುವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನ ಮಾಡಬೇಕಾದ್ರೆ 1 ವರ್ಷ ಕಾಲವನ್ನ ತೆಗೆದುಕೊಳ್ತಾನೆ. ಹಾಗೆ ದ್ವಾದಶ ರಾಶಿಗಳನ್ನ ಪರಿಪೂರ್ಣಗೊಳ್ಳೋದಕ್ಕೆ 12 ವರ್ಷಗಳನ್ನ ತೆಗೆದುಕೊಳ್ತಾನೆ. ಪ್ರತಿ ಬಾರಿಯೂ ಕುಂಭಮೇಳ ನಡೆದಾಗ, ಅಂದ್ರೆ ಪೂರ್ಣ ಕುಂಭಮೇಳ ನಡೆದಾಗ ಗುರುವು ವೃಷಭ ರಾಶಿಯಲ್ಲಿ ನೆಲೆಸಿದ್ದಾನೆ. ಅದೇ ಪ್ರಕಾರವಾಗಿ ಮಕರ ಸಂಕ್ರಮಣದಿಂದ ಪ್ರಾರಂಭಗೊಳ್ಳುವ ಈ ಕುಂಭಮೇಳ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶಿಸುವಾಗ ಈ ಒಂದು ಕುಂಭಮೇಳ ನಡೆದು ಬಂದಿರತಕ್ಕಂತಹ ಒಂದು ಮಹಾಪದ್ಧತಿಯಾಗಿದೆ. 4 ವರ್ಷಕ್ಕೆ ಒಮ್ಮೆ ಬರುವಂತಹ ಕುಂಭಮೇಳ ಗುರುವು ಜಲತತ್ವ ರಾಶಿಗಳಾದಂತಹ ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಗಳಲ್ಲಿ ನೆಲೆಸಿರ್ತಕ್ಕಂಥದ್ದು ನಾವು ಇದನ್ನ ಕಲೆ ಹಾಕಿದ್ದೇವೆ. ಹಾಗೆ ಭೂತತ್ವ ರಾಶಿಗಳಾಗಿರ್ತಕ್ಕಂತಹ ಮಕರ ರಾಶಿ ಹಾಗೂ ವೃಷಭ ರಾಶಿ, ಇವೆರಡೂ ರಾಶಿಗೂ ಅವಿನಾಭಾವ ಸಂಬಂಧವನ್ನ ಪರಿಗಣಿಸಿ ವೃಷಭ ರಾಶಿಯಲ್ಲಿ ಗುರು ಇದ್ದಾಗ, ಗುರುವಿನ 9ನೇ ಮನೆಯಲ್ಲಿ ಸೂರ್ಯನು ನೆಲೆಸಿದ್ದಾಗ, ಗುರುವಿನಿಂದ ಅಂದ್ರೆ ವೃಷಭ ರಾಶಿಯಿಂದ 9ನೇ ಮನೆ ಆಗಿರ್ತಕ್ಕಂತಹ ಮಕರ ರಾಶಿ ಗುರುವಿನ ಒಂದು ಸಂಪೂರ್ಣ ದೃಷ್ಟಿ ಅದರ ಮೇಲೆ ಬೀಳೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಮಹಾಕುಂಭಮೇಳ ನಡೆಯುತ್ತೆ. ಇದು ಅಚ್ಚರಿಯ ಸಂಗತಿಯಾಗಿದೆ ಸ್ನೇಹಿತರೆ. ಜಾತಕದಲ್ಲಿ ಗುರುವಿನ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಸಂಪೂರ್ಣ ದೃಷ್ಟಿ ಬೀಳೋದು ಯಾವ್ದಪ್ಪ ಅಂತಂದ್ರೆ 9ನೇ ಮನೆ ಆಗಿರ್ತದೆ. ಮಕರ ರಾಶಿ ಮೇಲೆ ಗುರುವಿನ ಒಂದು ದೃಷ್ಟಿ ಸಂಪೂರ್ಣವಾಗಿ ಬಿದ್ದಾಗ ಹಲವಾರು ರೀತಿಯಲ್ಲಿ ನಮಗೆ ವೈಜ್ಞಾನಿಕವಾಗಿ, ವೈದಿಕವಾಗಿ, ಶಾಸ್ತ್ರೋಕ್ತವಾಗಿ ಪ್ರಕೃತಿಯಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆಯನ್ನ ನಾವು ಕಾಣಬಹುದಾಗಿದೆ. ಗುರು ದೃಷ್ಟಿ ಮಕರ ರಾಶಿಯ ಮೇಲೆ ಸಂಪೂರ್ಣವಾಗಿ ಬಿದ್ದಾಗ ಸೂರ್ಯನ ಒಂದು ತೇಜಸ್ಸು ಅಮೃತಕ್ಕೆ ಸಮವಾಗಿರ್ತಕ್ಕಂತಹ ಆ ಸೂರ್ಯನ ಒಂದು ಬೆಳಕು ನೀರಿನ ಮೇಲೆ ಬಿದ್ದಾಗ, ಭೂಮಂಡಲದ ಮೇಲೆ ಪ್ರಕಾಶಿಸಿದಾಗ ನೀರಲ್ಲಿರ್ತಕ್ಕಂತಹ ಕೆಲವೊಂದು ಅಗೋಚರವಾಗಿರ್ತಕ್ಕಂತಹ ಶಕ್ತಿಗಳು ಉತ್ಪತ್ತಿಯಾಗುತ್ತವೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ನಂಬಿಕೆ ಇದೆ. ಆತ್ಮೀಯರೇ, ಮಕರ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ವೃಷಭ ರಾಶಿಯಿಂದ 9ನೇ ಮನೆ ಆಗಿರ್ತಕ್ಕಂತಹ ಮಕರ ರಾಶಿ, ವೃಷಭ ರಾಶಿಯಲ್ಲಿ ಗುರು ನೆಲೆಸಿದ್ದು ಮಕರ ರಾಶಿಯಲ್ಲಿ ಸೂರ್ಯ ಪ್ರಸ್ತುತ ನೆಲೆಸಿದ್ದಾನೆ. ಈ ಒಂದು ಪರಿಕ್ರಮ ನಡೆಯುವುದಕ್ಕೆ 12 ವರ್ಷಗಳ ಕಾಲ ಸಮಯವನ್ನ ತೆಗೆದುಕೊಳ್ತದೆ. ಯಾವುದೇ ಒಂದು ಈ ಹಿಂದಿನ ಒಂದು 12 ವರ್ಷಗಳ ಹಿಂದಿನ ಒಂದು ಕಾಲಘಟ್ಟವನ್ನ ನಾವು ನೋಡೋದಾದ್ರೆ ಯಥಾ ಪ್ರಕಾರವಾಗಿ ವೃಷಭ ರಾಶಿಯಲ್ಲಿ ಗುರು, ಮಕರ ರಾಶಿಯಲ್ಲಿ ಸೂರ್ಯ, ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಕೃತಿಯ ವಿಸ್ಮಯವನ್ನ ನಾವು ನೋಡಿ ಒಂದು ಕ್ಷಣ ಅಚ್ಚರಿ ಆಯ್ತು ಸ್ನೇಹಿತರೆ. ಈ ಒಂದು ಕಾಲಘಟ್ಟದಲ್ಲೇ ಈ ಕುಂಭಮೇಳ ನಡೀತಾ ಇದೆ. ಹಾಗೆ ಪ್ರತಿಯೊಂದು ಕುಂಭಮೇಳ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಗುರುವು ಜಲತತ್ವ ರಾಶಿಯಲ್ಲಿ ನೆಲೆಸಿದ್ದಾನೆ. ಪ್ರಸ್ತುತವಾಗಿ ಭೂತತ್ವ ರಾಶಿಯಲ್ಲಿ ಗುರು ಮತ್ತೆ ಸೂರ್ಯ ನೆಲೆಸಿದ್ದಾರೆ. ಗುರು ಆಕಾಶ ತತ್ವಕ್ಕೆ ಅಧಿಪತಿಯಾಗಿರ್ತಾನೆ. ಸೂರ್ಯ ತೇಜಸ್ಸಿಗೆ ಕಾರಕನಾಗಿರ್ತಾನೆ, ಆತ್ಮಕಾರಕನಾಗಿರ್ತಾನೆ. ಗುರುವಿನ ದೃಷ್ಟಿ ಸೂರ್ಯನ ಮೇಲೆ ಬಿದ್ದಾಗ, ಮಕರ ರಾಶಿಯ ಮೇಲೆ ಬಿದ್ದಾಗ ಈ ಒಂದು ಸಂದರ್ಭದಲ್ಲಿ ನೀರಿಗೆ, ಜಲಕ್ಕೆ ಬಹಳ ಮಹತ್ವವನ್ನ ಕೊಡಬೇಕಾಗ್ತದೆ. ಚಂದ್ರ ಸಮುದ್ರಕ್ಕೆ ಕಾರಕನಾಗಿರ್ತಾನೆ, ನದಿಗಳಿಗೆ, ಹರಿಯುವ ನದಿಗಳಿಗೆ ಗುರು ಕಾರಕನಾಗಿರ್ತಾನೆ.
ಗುರು ಮತ್ತೆ ಚಂದ್ರ ಜಾತಕದಲ್ಲಿ ಸಂಯೋಗ ಹೊಂದಾಗ ಗಜಕೇಸರಿ ಯೋಗ ಉತ್ಪತ್ತಿಯಾಗುತ್ತದೆ. ಹಾಗೆ ನದಿ ಮತ್ತು ಸಮುದ್ರದ ಸಂಗಮ ಸಂಯೋಗವು ಈ ಭೂಮಂಡಲದಲ್ಲಿ ಪ್ರಕೃತಿಯ ಒಂದು ವಿಸ್ಮಯ ಅಂತಾನೆ ಹೇಳ್ಬೋದು. ಈಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನದಿ ಸ್ನಾನ, ಗುರುವಿನ ಒಂದು ಸಂಪೂರ್ಣ ದೃಷ್ಟಿ, ಸ್ನಾನದ ಮುಖಾಂತರ ನಮ್ಮ ಪಾಪ, ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ರೀತಿಯ ಬದಲಾವಣೆಗಳಿಗೆ, ಜ್ಞಾನ ವೈರಾಗ್ಯ, ಅಗೋಚರ ಶಕ್ತಿ ಸಾಧನೆಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಈ ಕಾಲಘಟ್ಟ ಅಂತ ಗುರುವಿನ ಒಂದು ಅನುಗ್ರಹದಿಂದ ಈ ಪರಂಪರೆ ನಡೆದುಕೊಂಡು ಬಂದಿರೋದಾಗಿ ಹಲವಾರು ರೀತಿಯಲ್ಲಿ ಹಿಂದೆ ಉಲ್ಲೇಖಗಳನ್ನು ನಾವು ಕಾಣಬಹುದಾಗಿದೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಅಗೋಚರ ವಿಸ್ಮಯಕಾರಿಯಾಗಿರ್ತಕ್ಕಂತಹ ಜ್ಯೋತಿಷ್ ಶಾಸ್ತ್ರದ ಗುರುವಿನ ಒಂದು ಕಾಲಘಟ್ಟ, ಗುರುವಿನ ಒಂದು ಪರಿಕ್ರಮ ಕುಂಭಮೇಳಕ್ಕೆ ಬಹಳ ನಂಟಿದೆ, ಸಂಬಂಧ ಇದೆ ಅಂತಾನೆ ಹೇಳ್ಬೋದು. ಈ ಪ್ರಕಾರವಾಗಿ ಮಕರ ಸಂಕ್ರಮಣದಲ್ಲಿ, ಅಂದರೆ ಸೂರ್ಯನು ಮಕರ ರಾಶಿಗೆ ಪ್ರವೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಕರ ಸಂಕ್ರಮಣ ಉಂಟಾಗುತ್ತೆ. ಸೂರ್ಯನು ತನ್ನ ದಿಕ್ಪಥವನ್ನ ಬದಲಾವಣೆಯನ್ನ ಮಾಡ್ತಾನೆ. ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸೂರ್ಯ ತನ್ನ ದಿಕ್ಪಥವನ್ನ ಬೆಳೆಸ್ತಾನೆ. ಶಿಶಿರ ಋತು, ಪುಷ್ಯ ಹಾಗೂ ಮಾಘ ಮಾಸದಲ್ಲಿ ಈ ಒಂದು ಕುಂಭಮೇಳ ನಡೆದುಕೊಂಡು ಬಂದಿರತಕ್ಕಂತಹ ಪದ್ಧತಿಯಾಗಿದೆ. ಈ ಒಂದು ಸುಸಂದರ್ಭದಲ್ಲಿ ನದಿ ಸ್ನಾನ ಮಾಡೋದ್ರಿಂದ, ಈ ಹಿಂದೆ ನಮ್ಮ ಇಂಡಿಯನ್ ವಾಟರ್ ರಿಸರ್ಚ್ ಆಫ್ ಕೌನ್ಸಿಲ್ ಇವರು ನದಿಯ ಒಂದು ಸಂಶೋಧನೆಯನ್ನ ಮಾಡಿದಾಗ ಗಂಗೆಯಲ್ಲಿ ಹಲವಾರು ಔಷಧಿ ಗುಣಗಳನ್ನ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಹಾಗೆ ಗಂಗೆ, ಯಮುನೆ, ಸರಸ್ವತಿ ಈ 3 ನದಿ ಸಂಗಮ ಆಗಿರ್ತಕ್ಕಂತಹ ಪ್ರಯಾಗದಲ್ಲಿ ವಿಶೇಷವಾಗಿ ಈ ಒಂದು ಸುಸಂದರ್ಭದಲ್ಲಿ ಹಲವಾರು ರೀತಿಯ ಅಗೋಚರ ಶಕ್ತಿಗಳು ಸಾಧನೆಗಳಿಗಾಗಿ, ಸಿದ್ಧಿ ಸಾಧನೆಗಳಿಗಾಗಿ ನಮ್ಮ ಋಷಿಮುನಿಗಳು ಈ ಪರಂಪರೆಯನ್ನ ಆಚರಣೆಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಏನಿದು ಕುಂಭಮೇಳದ ಸ್ನಾನದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಅನ್ನೋದಾದ್ರೆ, ಉದಾಹರಣೆಗೆ ಬ್ರಹ್ಮ ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ, ಸೂರ್ಯೋದಯದ ಕಾಲದ ಹಿಂದಿನ ಒಂದು 2 ಮುಹೂರ್ತದಲ್ಲಿ ಆಕಾಶದಲ್ಲಿ ಸಹಸ್ರಾರು ನಕ್ಷತ್ರ ಪುಂಜಗಳು ಇವೆ. ಹಾಗೆ ಸೂರ್ಯನ ಒಂದು ಪ್ರಕಾಶದಿಂದ ಗ್ರಹಗತಿಗಳು ಕೂಡ ಪ್ರತಿಬಿಂಬಿಸ್ತವೆ. ಆ ಪ್ರತಿಬಿಂಬಿಸಿದ ಬೆಳಕು ಭೂಮಂಡಲದ ಮೇಲೆ ಬೀಳ್ತದೆ. ಆ ಒಂದು ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತದಲ್ಲಿ ಕಣ್ದೃಷ್ಟಿಯಿಂದಲೇ ನಾವು ಗ್ರಹಗತಿಗಳನ್ನ, ಆಕಾಶದಲ್ಲಿರ್ತಕ್ಕಂತಹ ನಕ್ಷತ್ರ ಪುಂಜಗಳನ್ನ ನಾವು ಕಾಣಬಹುದಾಗಿದೆ. ಆ ಒಂದು ಬೆಳಕು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೈ ಮೇಲೆ, ದೇಹದ ಮೇಲೆ ಅವು ಬೀಳ್ತದೆ. ಈ ಒಂದು ಪ್ರಭಾವದಿಂದ ಮನುಷ್ಯನ ದೇಹದಲ್ಲಿ ಅನೇಕವಾಗಿರ್ತಕ್ಕಂತಹ ಅಗೋಚರ ಶಕ್ತಿಗಳು, ಜ್ಞಾನ, ವೈರಾಗ್ಯ, ಚಿತ್ತ, ತನು, ಮನಃಶುದ್ಧಿ, ದೇಹಶುದ್ಧಿ ಆಗುವಂಥದ್ದು ಆಗ್ತದೆ. ಇದರಿಂದ ಏಕಾಗ್ರತೆ, ಯೋಗ ಸಾಧನೆಗಳಿಗೆ ಅನುಕೂಲವಾಗ್ತದೆ. ಹಾಗೆ ಜಾತಕದಲ್ಲಿ ಇರ್ತಕ್ಕಂತಹ ಪಾಪದೋಷಗಳು ಪರಿಹಾರವಾಗುವಂತಹ ಒಂದು ಸಂದರ್ಭವೂ ಆಗಿದೆ. ಜನ್ಮಾಂತರದಿಂದ ಮಾಡಿರ್ತಕ್ಕಂತಹ ಕೆಲವೊಂದು ಪಾಪಘಟ್ಟ ಈ ಪುಣ್ಯ ಫಲದಿಂದ ಪಾಪ ಕ್ಷೀಣಿಸುತ್ತದೆ. ಅಂದ್ರೆ ಪಾಪ ಎಲ್ಲ ಕಳೆದೋಗುತ್ತೆ ಅಂತಲ್ಲ, ಪಾಪ ತಿಳಿಸಿ ಹೋಗುತ್ತೆ ಅಂತಲ್ಲ. ನಾವು ಪುಣ್ಯ ಸಂಪಾದನೆ ಜಾಸ್ತಿ ಮಾಡಿದಾಗ ಪಾಪದ ಮಟ್ಟ ಕೆಳಕ್ಕೆ ಕುಂದುತ್ತೆ. ಆ ಪಾಪ ಯಾವತ್ತಿದು ಅನುಭವಿಸ್ಲೇಬೇಕು. ಪಾಪ ಮಾಡಿದ್ದನ್ನ, ಕರ್ಮ ಮಾಡಿದ್ದನ್ನ ಯಾವತ್ತು ಅದನ್ನ ಕಳ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಪುಣ್ಯ ಫಲವನ್ನ ನಾವು ಸಂಪಾದನೆಯನ್ನ ಮಾಡಿದಾಗ ಪಾಪದ ಮಟ್ಟ ಕಮ್ಮಿ ಇರ್ತದೆ. ಈ ಒಂದು ಸಾಧನೆಗಾಗಿ ವಿಶೇಷವಾಗಿರ್ತಕ್ಕಂತಹ ಅಗೋಚರವಾಗಿರ್ತಕ್ಕಂತಹ ಶಕ್ತಿಯ ಒಂದು ಸಾಧನೆಗಳನ್ನ ಗಳಿಸಲಿಕ್ಕೋಸ್ಕರ ನಮ್ಮ ಋಷಿಮುನಿಗಳು ಈ ಒಂದು ಆಚರಣೆಯನ್ನ ಕಂಡುಕೊಂಡು
ಅವತ್ತಿನ ದಿನಮಾನಗಳಲ್ಲಿ ತನ್ನ ಶಕ್ತಿಯಿಂದಲೇ, ಜ್ಯೋತಿಷ್ ಶಾಸ್ತ್ರದ ಅಧ್ಯಯನದಿಂದಲೇ ನಮ್ಮ ಋಷಿಮುನಿಗಳು ಈ ಒಂದು ಪರಂಪರೆಯನ್ನ ಆಚರಣೆ ತೆಗೆದುಕೊಂಡ್ಬಂದ್ರು. ಆದರೆ ಇವತ್ತಿನ ಒಂದು ದಿವಸದಲ್ಲಿ ಹಲವಾರು ರೀತಿಯಲ್ಲಿ ನಮಗೆ ಉಪಕರಣಗಳು, ವಿದ್ಯುನ್ಮಾನಗಳು, ಮಾಪನಗಳು ನಮಗೆ ಸಿಗ್ತದೆ. ಆಗಿನ ಕಾಲದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಾಪಕಗಳು, ವಿದ್ಯುನ್ಮಾನಗಳು ಇರಲಿಲ್ಲ. ಅವರ ಒಂದು ಜ್ಞಾನಶಕ್ತಿ, ದಿವ್ಯ ದೃಷ್ಟಿಯಿಂದಲೇ ಈ ಒಂದು ಆಚರಣೆಯನ್ನ ಕಂಡುಹಿಡಿದುಕೊಂಡು, ಪದ್ಧತಿಯನ್ನ ಸಹಸ್ರಾರು ವರ್ಷಗಳಿಂದ ನಡೆದುಕೊಂಡು ಇಲ್ಲಿಯ ತನಕ ನಡೆದುಕೊಂಡು ಬಂದಿದೆ, ಮುಂದೆ ಕೂಡ ನಡೆದುಕೊಂಡು ಹೋಗ್ತದೆ. ಈ ಕುಂಭಮೇಳವು ಸಾಮಾನ್ಯವಾಗಿ ಹರಿದ್ವಾರ, ನಾಸಿಕ, ಮಧ್ಯಪ್ರದೇಶದ ಉಜ್ಜಯಿನಲ್ಲಿ ಮತ್ತೆ ಪ್ರಯಾಗ್ರಾಜ್ನಲ್ಲಿ ಸಾಮಾನ್ಯವಾಗಿ ನಡೆದುಕೊಂಡು ಬಂದಂತಹ ಒಂದು ಆಚರಣೆಯಾಗಿದೆ. ಆದರೆ ನಾವು ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನ ಮಾಡಬೇಕಾ? ಅಲ್ಲಿ ಧಾರ್ಮಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದ ಒಂದು ಸಂದರ್ಭದಲ್ಲಿ ಸಿಕ್ಕಂತಹ ಅಮೃತವನ್ನ, ಅದರ ಒಂದು 4 ಬಿಂದುಗಳು ಆ ಒಂದು ಪ್ರದೇಶದಲ್ಲಿ ಬಿದ್ದಿದೆ ಅಂತ ನಂಬಿಕೆಯಿಂದಾಗಿ ಈ ಕುಂಭಮೇಳವನ್ನ ಅಲ್ಲಿ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಒಂದು ಸ್ನಾನವನ್ನ ನಾವು ಯಾವುದೇ ಒಂದು ದೈವಿಕ ಹಿನ್ನೆಲೆಯನ್ನ ಹೊಂದಿರತಕ್ಕಂತಹ ನದಿಯಲ್ಲಿ, ಯಾವುದೇ ಒಂದು ಪುಣ್ಯಕ್ಷೇತ್ರ, ಪುಣ್ಯ ಸ್ಥಳದಲ್ಲಿ ಈ ಒಂದು ಸ್ನಾನವನ್ನ ಮಾಡಬಹುದಾಗಿದೆ. ಅದರ ಒಂದು ವಿಶೇಷತೆಯನ್ನ ನಾವು, ವಿಶೇಷ ಶಕ್ತಿಯನ್ನು ನಾವು ಪಡ್ಕೋಬಹುದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು ಅಂದಾಜು 48 ನದಿಗಳಿದೆ. ಅದರಲ್ಲಿ ನಮಗೆ ತಿಳಿದಿರುವ ಹಾಗೆ ನಮ್ಮ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ತ್ರಿವೇಣಿ ಸಂಗಮ ಆಗಿರ್ತಕ್ಕಂತಹ ಟಿ ನರಸೀಪುರದ ಶಿಂಷಾ ನದಿ ಆಗಿರ್ಬೋದು, ತ್ರಿವೇಣಿ ಸಂಗಮ ಆಗಿರ್ಬೋದು, ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಬಳಿ ಇರತಕ್ಕಂತಹ ಕಾವೇರಿ ನದಿ ಆಗಿರ್ಬೋದು, ಈ ಒಂದು ಸ್ಥಳಗಳಲ್ಲಿ ನಾವು ಸ್ನಾನವನ್ನ ಮಾಡಬಹುದಾಗಿದೆ. ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಗೋದಾವರಿ, ಕೃಷ್ಣ, ಕೂಡಲ ಸಂಗಮದಲ್ಲಿರ್ತಕ್ಕಂತಹ ತ್ರಿವೇಣಿ ಸಂಗಮ, ಹೇಮಾವತಿ, ಇನ್ನ ಅನೇಕ ನದಿಗಳಲ್ಲಿ ನಾವು ಕರ್ನಾಟಕದಲ್ಲೇನೆ ಈ ಒಂದು ಸ್ನಾನವನ್ನು ಮಾಡೋದ್ರ ಮುಖಾಂತರ ಈ ಒಂದು ಪುಣ್ಯ ಫಲವನ್ನ ನಾವು ತೆಗೆದುಕೊಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಕೂಡ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನ ಮಾಡುವುದು ಬಹಳ ವಿಶೇಷವಾಗಿದೆ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಸೂರ್ಯನು ಮಕರ ರಾಶಿಯ ಪ್ರವೇಶವನ್ನು ಮುಗಿಸಿ ಕುಂಭಕ್ಕೆ ಬರುವಂತಹ ಒಂದು ಸಮಯ ಆಗಿರ್ತದೆ. ಈ ಒಂದು ಸಮಯದಲ್ಲಿ ಸೂರ್ಯನ ಒಂದು ತೇಜಸ್ಸು, ಪ್ರಭಾವ ಅಮೃತಕ್ಕೆ ಸಮ ಆಗಿರ್ತದೆ ಅಂತ ಅಂದ್ಬಿಟ್ಟು ಧಾರ್ಮಿಕ ಹಿನ್ನೆಲೆ ಇದೆ. ಹೀಗಾಗಿ ಈ ಒಂದು ಸಮಯದಲ್ಲಿ ಸ್ನಾನವನ್ನು ಮಾಡೋದ್ರ ಮುಖಾಂತರ ನಮ್ಮಲ್ಲಿ ಅನೇಕ ಚೈತನ್ಯ, ಅನೇಕವಾಗಿರ್ತಕ್ಕಂತಹ ವಿಶೇಷ ಗುಣಗಳನ್ನ, ಶಕ್ತಿಯನ್ನು ನಾವು ಸಂಪಾದನೆಯನ್ನ ಮಾಡಬಹುದಾಗಿದೆ. ಹಾಗಾಗಿ ಈ ರೀತಿಯ ಒಂದು ಸಾಂಪ್ರದಾಯಿಕವನ್ನ ನಾವು ಮುಂದೆ ನಡೆಸಿಕೊಂಡು ಹೋಗುವಂತಹ ಹೊಣೆಯನ್ನ, ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೇವೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ ಈ ಒಂದು ಆಚರಣೆಯನ್ನ ನಡೆಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀವಿ ಸ್ನೇಹಿತರೆ. ಇದನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ, ಸಹಕರಿಸಿ. ಮುಂದೆ ಇನ್ನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಒಂದು ಈ ವಾಹಿನಿಯನ್ನ ಅನುಸರಿಸಿ